Hello friends, myself Ulas. I am student of ICCA. Today we will discuss about the operators in C. First, we will discuss about the what is operators. Operators are symbols that tell the compiler to perform specific mathematical or logical operators. First ನಾವು ನೋಡ್ಬೇಕಾಗಿರೋದು ಯಾವುದಂದ್ರೆ arithmetical operators ನೋಡೋಣ. Those operators perform basic mathematical operators. Mathematical ಯಾವ ತರ ನಾವು ಆಪರೇಟರ್ಸ್ ಮಾಡ್ತೀವಿ ಅಂತ ಹೇಳೋದು. ಯಾವ ತರ ಅಂದ್ರೆ ಪ್ಲಸ್ ಮಾಡೋದಾಗಿರ್ಬೋದು, ಮೈನಸ್ ಮಾಡೋದು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಲಾಸ್ಟಿಗೆ ರಿಸಲ್ಟ್ ತೆಗೆದು ಮಾಡ್ಯುಲಸ್ ಮಾಡಿ ರಿಸಲ್ಟ್ ತೆಗೆಯೋದಿರ್ಬೋದು. ಇಲ್ಲಿ ಇದನ್ನ ಮಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಒಂದು ಸಿಂಪಲ್ ಆಗಿರೋ ಪ್ರೋಗ್ರಾಮ್ ಮಾಡಿದೀನಿ, ಅದನ್ನ ತೋರಿಸ್ತೀನಿ ನಾನು. ಓಕೆನಾ? ಇಲ್ಲಿ ಬರ್ಬೋದು, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಪ್ರೋಗ್ರಾಮ್ನ. ಸೇಮ್ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಹೆಡರ್ ಫೈಲು, ಮೇನ್ ಫೈಲ್ ಇದನ್ನ ಮೇನ್ ಇಂಟ್ ಹಾಕೊಂಡ್ಬಿಟ್ಟು ಇಂಟು 10 20 ಅನ್ನೋದನ್ನ ಈ ಎರಡು ವೇರಿಯೇಬಲ್ಸ್ ತಗೊಂಡಿದ್ದೀನಿ. ಇಲ್ಲಿ ನಾವು ಮಾಡ್ತಿರೋದು ಅರ್ಥಮೆಟಿಕಲ್ ಆಪರೇಟರ್ಸ್ ನ. ಫಸ್ಟ್ ನೀವು ನೋಡ್ಬೋದು, ಇಲ್ಲಿ a ಪ್ಲಸ್ ಬಿ ನ ಫಸ್ಟ್ ಸಮ್ ಮಾಡಿದೀನಿ. ನೆಕ್ಸ್ಟ್ a ಮೈನಸ್ ಬಿ ಡಿಫ್ರೆನ್ಸ್ ಕಂಡಿದ್ದೀನಿ. ನೆಕ್ಸ್ಟ್ a ಇಂಟು ಬಿ ಎರಡರದ್ದು ಪ್ರಾಡಕ್ಟ್ ತೆಗಿತಿದ್ದೀನಿ. ನೆಕ್ಸ್ಟ್ a ಡಿವೈಡೆಡ್ ಬೈ ಇದು ಬಿ ಕೋಶಿಯಂಟ್ ತೆಗಿತಿದ್ದೀನಿ. ನೆಕ್ಸ್ಟ್ a ಪರ್ಸೆಂಟೇಜ್ ಡಿ, a ಪರ್ಸೆಂಟೇಜ್ ಬಿ ರಿಮೈಂಡರ್ ಏನಂತ ತೆಗಿತಿದ್ದೀನಿ. ಈ ಸಿಂಪಲ್ ಆಗಿರೋ ಪ್ರೋಗ್ರಾಮ್ ನಾನು ರನ್ ಮಾಡಿ ತೋರಿಸ್ತೀನಿ, ಇದ್ರ ಔಟ್ಪುಟ್ ಏನ್ ಬರುತ್ತೆ ಅಂತ ಅವಾಗ ನಿಮ್ಗೆ ಅರ್ಥ ಆಗ್ಬೋದು. ನೋಡ್ತಿರ್ಬೋದು, ಔಟ್ಪುಟ್ ಬಂದಿದೆ. ನಾನು ಅಲ್ಲಿ ಮೇಲೆ ಪ್ರಿಂಟ್ ಎಫ್ ನಲ್ಲಿ ಅರ್ಥಮೆಟಿಕಲ್ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ ಕೊಟ್ಟಿದ್ದೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ಅದೇ ತರ ಬಂದಿದೆ. ಸಮ್ ಬಂದ್ಬಿಟ್ಟು 20 ಪ್ಲಸ್ 10 ಇಸ್ಕೊಟ್ಟು 30 ಬರುತ್ತೆ. ಡಿಫ್ರೆನ್ಸ್ 20 ಮೈನಸ್ 10 ಈಕ್ವಲ್ಸ್ ಟು 10 ಬರುತ್ತೆ ಮೈನಸ್. ಪ್ರಾಡಕ್ಟ್ 2 ಹತ್ಲೆ 22 200. ನೆಕ್ಸ್ಟ್ ಕೋಶೆಂಟ್ 0 ಬಂದಿದೆ, ರಿಮೈಂಡರ್ 10 ಬಂದಿದೆ. ಓಕೆ, ನೆಕ್ಸ್ಟ್ ನಾವು ನಮ್ಮ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ಅದು ರಿಲೇಷನ್ ಆಪರೇಟರ್ಸ್ ಅಂತ. ಓಕೆ, ರಿಲೇಷನ್ ಆಪರೇಟರ್ಸ್. These operators computer with two values and return a boolean expressions true or false. ಟ್ರೂ ಆರ್ ಫಾಲ್ಸ್ ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತೈತೆ. ಯಾವ ತರ ಅಂದ್ರೆ ಇದರಲ್ಲಿ ಯಾವ್ಯಾವ ತರ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಡಬಲ್ ಈಕ್ವಲ್ಸ್ ಟು, ನಾಟ್ ಈಕ್ವಲ್ಸ್ ಟು, ಗ್ರೇಟರ್ ದೆನ್, ಲೆಸರ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ಲೆಸರ್ ದೆನ್ ಆರ್ ಈಕ್ವಲ್ಸ್ ಟು. ಇವಾಗ ಡಬಲ್ ಈಕ್ವಲ್ಸ್ ಟು ಅಂದ್ರೆ ರಿಟರ್ನ್ಸ್ ಟ್ರೂ ಇಫ್ ದಿ ಆಪರೆಂಟ್ಸ್ ಆರ್ ಈಕ್ವಲ್. ಯಾವಾಗ ರಿಟರ್ನ್ ಕೊಡೋ ಆಪರೆಂಟ್ ಟ್ರೂ ಆಗಿರುತ್ತೋ, ಇಫ್ ಟ್ರೂ ಆಗಿದ್ದಾಗ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾಟ್ ಈಕ್ವಲ್ಸ್ ಟು ರಿಟರ್ನ್ ಟ್ರೂ ಇಫ್ ದಿ ಆಪರೆಂಟ್ಸ್ ಆರ್ ನಾಟ್ ಈಕ್ವಲ್. ಅದು ಈಕ್ವಲ್ ಆಗಿದ್ದಾಗ ಏನು ಡಬಲ್ ಈಕ್ವಲ್ಸ್ ಟು ಬಳಸ್ತೀವಿ, ನಾಟ್ ಈಕ್ವಲ್ ಆಗಿದ್ದಾಗ ನಾಟ್ ಈಕ್ವಲ್ ಬಳಸ್ತೀವಿ. ಗ್ರೇಟರ್ ದೆನ್ ಯಾವಾಗ ಅಂದ್ರೆ ರಿಟರ್ನ್ ಟ್ರೂ ದಟ್ ಲೆಫ್ಟ್ ಆಪರೇಟರ್ ಈಸ್ ಆಪರೇಟರ್ ಕೊಟ್ಟಿರೋದು ಹೈ ಗ್ರೇಟರ್ ಇದ್ದಾಗೆ ಗ್ರೇಟರ್ ದೆನ್ ಯೂಸ್ ಮಾಡ್ತೀವಿ, ಲೆಸ್ ಆರ್ ಇದ್ದಾಗೆ ಲೆಸ್ ದೆನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಿಟರ್ನ್ ಕೊಟ್ಟಿರೋದು ಆಪರೆಂಟ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ಅದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಆಗಿದ್ದಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಕೊಡ್ತೀವಿ. ಇಲ್ಲಿ ಕೊಟ್ಟಿರೋ ಆಪರೇಟರ್ ಲೆಸರ್ ದೆನ್ ಆಗಿದ್ದಾಗ ಲೆಸರ್ ದೆನ್ ಆರ್ ಈಕ್ವಲ್ಸ್ ಟು ಕೊಡ್ತೀವಿ. ನಾನೊಂದು ಸಿಂಪಲ್ ಆಗಿರುವ ಪ್ರೋಗ್ರಾಮ್ ಮಾಡಿದ್ದೀನಿ, ನಾನು ಅದನ್ನ ನಿಮಗೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ನಾವು ಈಗ ನಮ್ಮ ಪ್ರೋಗ್ರಾಮ್ ನ ನೋಡೋಣ. ಬರ್ದಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸೇಮ್ ಅಲ್ಲಿದ್ದಂಗೆ 10 20 ಕೊಟ್ಟಿದ್ದೀನಿ. ನೆಕ್ಸ್ಟ್ ಎ ಅಂಡ್ ಬಿ ಇಸ್ ಈಕ್ವಲ್ ಟು ಅಂತ ಡಬಲ್ ಈಕ್ವಲ್ಸ್ ಟು ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೇಮ್ ಬರ್ಕೊಂಡ್ಬಿಟ್ಟು ನಾಟ್ ಈಕ್ವಲ್ಸ್ ಟು ಕೊಟ್ಟಿದ್ದೀನಿ. ನೆಕ್ಸ್ಟ್ ಗ್ರೇಟರ್ ದೆನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲೆಸರ್ ದೆನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಲೆಸರ್ ದೆನ್ ಆರ್ ಈಕ್ವಲ್ಸ್ ಟು ಕೊಟ್ಟಿದ್ದೀನಿ. ರಿಟರ್ನ್ 0 ಅಂತ ಕೊಟ್ಟಿದ್ದೀನಿ. ಓಕೆ, ನಾನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತಿದ್ದೀನಿ. ನೋಡ್ಬೋದು ಇಲ್ಲಿ ಎ ಪ್ಲಸ್ ಎ ಅಂಡ್ ಬಿ ಆರ್ ಈಕ್ವಲ್ ಅಂತ ಬಂದಿದೆ. ಯಾಕಂದ್ರೆ ಟ್ರೂ ಇದ್ರೆ 0 ಬರುತ್ತೆ, ಫಾಲ್ಸ್ ಇದ್ದಾಗೆ 1 ಅಂತ ಬರುತ್ತೆ. ಓಕೆ ಮಾಡಿ, ನಾನ್ ಸಿಂಪಲ್ ಆಗಿ ಹೇಳ್ತಿದ್ದೀನಿ. 1 ಅಂದ್ರೆ ಟ್ರೂ, 0 ಅಂದ್ರೆ ಫಾಲ್ಸ್. ಓಕೆ, ನಾಟ್ ಈಕ್ವಲ್ 10 ಮತ್ತು 20 ನಾಟ್ ಈಕ್ವಲ್, ಎರಡು ಈಕ್ವಲ್ ಅಲ್ಲ, ಹಂಗಾಗಿ 0 ಬಂದಿದೆ. ಫಾಲ್ಸ್, ನಾನು ಅವಾಗ್ಲೇ ಟ್ರೂ ಅಂದಿರ್ಬೋದು, ಸಾರಿ ಫಾಲ್ಸ್ ಇದು. ಎಷ್ಟು ಎ ಅಂಡ್ ಬಿ ಆರ್ ನಾಟ್ ಈಕ್ವಲ್, ಎ ಮತ್ತು ಬಿ ನಾಟ್ ಈಕ್ವಲ್ ಅಂತ ಹೇಳಿದರೆ ಇದು ರೈಟ್ ಆನ್ಸರ್. ಅದಕ್ಕೆ 1 ಟ್ರೂ ಪ್ರಿಂಟ್ ಆಗಿದೆ. ಓಕೆ, ಟ್ರೂ ಪ್ರಿಂಟ್ ಆಗಿದೆ. ಇನ್ನೊಂದ್ಸಲ ಹೇಳ್ತೀನಿ, 0 ಅಂದ್ರೆ ಫಾಲ್ಸ್, ಟ್ರೂ ಅಂದ್ರೆ 1. ಓಕೆ, ನೆಕ್ಸ್ಟ್ ಎ ಇಸ್ ಗ್ರೇಟರ್ ದೆನ್ ಬಿ. ಓಕೆ, ಈಗ 10 20ಕ್ಕಿಂತ ದೊಡ್ಡದು ಇದು ಅಂತ ಹೇಳಿದೆ, ಅದು ಫಾಲ್ಸು. 10 20ಕ್ಕಿಂತ ದೊಡ್ಡದಲ್ಲ. ಎ ಇಸ್ ಲೆಸ್ ದೆನ್ ಎ 20ಕ್ಕಿಂತ ಚಿಕ್ಕದು ಅಂತ ಹೇಳಿದೆ, ಇದು ಟ್ರೂ ಆಗುತ್ತೆ. ಗ್ರೇಟರ್ ದೆನ್ ಬಿ ತಪ್ಪು, 10 20ಕ್ಕಿಂತ ದೊಡ್ಡದಲ್ಲ.
ಲೆಸ್ಸರ್ ದೆನ್ ಇದು ಟ್ರೂ ಆಗುತ್ತೆ. ಈ 10 20ಕ್ಕಿಂತ ಚಿಕ್ಕದು ಅಂತ ಟ್ರೂ ಆಗ್ತಿದೆ. ಓಕೆ, ನೆಕ್ಸ್ಟ್ ನಮ್ಮ ಟಾಪಿಕ್ಗೆ ಹೋಗೋಣ ನಾವು. ದಟ್ ಈಸ್ ಲಾಜಿಕಲ್ ಆಪರೇಟರ್ಸ್. ದೀಸ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ಲಾಜಿಕಲ್ ಆಪರೇಟರ್ಸ್ ಟೈಪಿಕಲಿ ಆನ್ ಬೂಲಿಯನ್ ವ್ಯಾಲ್ಯೂಸ್. ಯಾವ್ಯಾವ ಅಂದ್ರೆ 3 ತರ ಬರ್ತವೆ. and ಲಾಜಿಕಲ್ ಆಪರೇಟರ್ ರಿಟರ್ನ್ ಟ್ರೂ ಬೋತ್ ಆಪರೆಂಡ್ಸ್ ಆರ್ ಟ್ರೂ ಅಂತಿದ್ದಾಗೆ, ಡಬಲ್ ಲಾಜಿಕಲ್ ಆರ್ ಗೆಟ್ ಆರ್ದು ರಿಟರ್ನ್ ಟ್ರೂ ಇಫ್ ಅಟ್ ಲಾಸ್ಟ್ ಒನ್ ಆಪರೆಂಡ್ ಇಸ್ ಟ್ರೂ, ಲಾಜಿಕಲ್ ನಾಟ್. ಓಕೆ, ರಿವರ್ಸ್ ದಟ್ ಬೂಲಿಯನ್ಸ್ ವ್ಯಾಲ್ಯೂ ಆಫ್ ಇಟ್ಸ್ ಆಪರೆಂಡ್ಸ್. ಓಕೆ, ಇದ್ರ ಬಗ್ಗೆ ಒಂದು ಸಿಂಪಲ್ ಆಗಿರೋ ಪ್ರೋಗ್ರಾಮ್ ಮಾಡ್ತೀನಿ ನಾನು. ನಾ ಹೇಳ್ದಂಗೆ ಇಲ್ಲಿ ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ ನಾನು, ನೀವು ನೋಡ್ಬೋದು. ಕೊಟ್ಕೋತೀನಿ, ಕೊಟ್ಕೋತೀನಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ತರ ಟ್ಯಾಪ್ ಸ್ಪೇಸ್ ಒನ್ ಟ್ಯಾಪ್ ಸ್ಪೇಸ್ ಕೊಟ್ಕೊಂಡು ಮಾಡ್ಬೇಕಾಗುತ್ತೆ. ನಾ ಇಲ್ಲಿ ಹಾಕಿದ್ದೀನಿ ಇನ್ಕ್ಲೂಡ್ ಹೆಡರ್ ಫೈಲ್ ಹಾಕ್ಬಿಟ್ಟು ಇಂಟ್ನ 1 0 ಅಂತ ತಗೊಂಡಿದ್ದೀನಿ. ಲಾಜಿಕ್ ಆಪರೇಟರ್ಸ್ ಯೂಸ್ ಮಾಡ್ಬಿಟ್ಟು ಇಲ್ಲಿ ಆ್ಯಂಡ್ ಆಪರೇಟರ್ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾಟ್ ಆಪರೇಟರ್, ಇಲ್ಲಿ ನಾಟ್ ಆಪರೇಟರ್ ಯೂಸ್ ಮಾಡಿದ್ದೀನಿ. ಔಟ್ಪುಟ್ ನಾನು ತೋರಿಸ್ತೀನಿ ಒಂದು ಸೆಕೆಂಡ್ ನಿಮಗೆ. ಇಲ್ಲಿ ನೋಡ್ಬೋದು ಲಾಜಿಕಲ್ ಆಪರೇಟರ್ದು ಆ್ಯಂಡ್ ಆಪರೇಟರ್ದು 0 ಬಂದಿದೆ, ನಾಟ್ ಆಪರೇಟರ್ದು 1 ಬಂದಿದೆ, ನಾಟ್ ಆಪರೇಟರ್ದು 1 ಬಂದಿದೆ, ನಾಟ್ ಈಕ್ವಲ್ಸ್ ಟು ಆಪರೇಟರ್ದು ಬಂದಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.